ಇದೇ ಮನೆ, ಇದರ ಮೇಲೆದ್ದು ನಾವು ರಿಪೇರಿ ಮಾಡಿದ್ದು. ಇಲ್ಲಿ ನಾನು ಕೊಟ್ಟು ಇಟ್ಕೊಂಡು ಬರಲಿಕ್ಕೆ ಮನೆ ಒಳಗೆ ಬಂದಿದ್ದೇನೆ. ನೋಡಿ ಇಲ್ಲಿ ಕೊಟ್ಟು ಉಂಟು, ಇದಕ್ಕೆ ಕೊಟ್ಟು ಅಂತ ಹೇಳುದು. ಹಳತ್ತು ಕಾಲದ ತ್ರಾಸು, ಇದರಲ್ಲಿ ತೂಗ್ಲಿಕ್ಕೆಲ್ಲ ಇದಕ್ಕೆ ಕಲ್ಲೆಲ್ಲ ಬರ್ತದೆ. ಹಳತ್ತು ಕಾಲದ ಬೆಟ್ಟಿಗೆ ಇದರೊಳಗೆ ಸುಮಾರು ನಾಣ್ಯ ಎಲ್ಲ ಇತ್ತು ಆಗ. ನೋಡಿ ನಮ್ಮಕ್ಕಿಂತ ಮುಂಚೆ ಪೆರ್ಗುಡೆ ರೈಡ್ ಮಾಡಿದ್ದಾರೆ. ಒಳ್ಳೆಯ ಶ್ರಮಜೀವಿ, ಎಲ್ಲಿ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎಂತಾದ್ರೂ ಒಂದು ಹೋಗ್ತಾ ಇರ್ತಾರೆ. ನಾಲ್ಕು ಬೀಜ ಮಾತ್ರ ಮತ್ತೆ ಅರ್ಧ ಪಕ್ಕಿ ತಿಂದದನ್ನು ನಾವು ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತು ನಾವಿಲ್ಲಿ ಮಾಧವ ಪ್ರಭುಗಳ ಮನೆಗೆ ಮಾಡಿನ ಕೆಲಸಕ್ಕೆ ಬಂದಿದ್ದೆವು. ಹಾಗೆ ಇಲ್ಲಿ ಮರಗೆಣಸು ಹೋಗ್ಲಿಕ್ಕೆ ಉಂಟಂತೆ, ಹಾಗೆ ಮರಗೆಣಸು ಹೋಗ್ಲಿಕ್ಕೆ ಈಗ ಹೊರಟಿದ್ದೇವೆ. ಇಲ್ಲಿ ನಮ್ಮ ಜೊತೆ ಸುಮಾರು ಜನ ಇದ್ದಾರೆ, ನೀವು ಮನೆ ನೋಡ್ಬೋದು. ಈಗ ಇದೇ ಮನೆ, ಇದರ ಮೇಲೆದ್ದು ನಾವು ರಿಪೇರಿ ಮಾಡಿದ್ದು. ಇನ್ನು ಆ ಕಡೆ ಒಂದು ಮೂಲೆ ಪಕ್ಕಸ ಹೋಗಿದೆ, ಅದನ್ನು ಹೋಗ್ಲಿಕ್ಕೆ ಉಂಟು. ಹಾಗೆ ಈಗ ಇಲ್ಲಿ ಹೋಗ್ಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನಮ್ಮ ಅಸ್ಮಿತ್ನವರು ಟಿಕ್ಕಾಸ್ ಹಾಕಿ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಇನ್ನೊಬ್ಬ ಯೂಟ್ಯೂಬರ್ ಶ್ರೀ ಲಕ್ಷ್ಮಣಾಚಾರ್ಯ ಭಕ್ತ ಕೋಡಿ ಇವರಿದ್ದಾರೆ. ಒಕ್ಕೊಕ್ಕು ಪೂರ ಒಕ್ಕುನ ಪೂರ ನಿಕ್ಲಿ. ಇಲ್ಲಿ ನಾನು ಕೊಟ್ಟು ಇಟ್ಕೊಂಡು ಬರಲಿಕ್ಕೆ ಮನೆ ಒಳಗೆ ಬಂದಿದ್ದೇನೆ. ನೋಡಿ ಇಲ್ಲಿ ಕೊಟ್ಟು ಉಂಟು, ಇದಕ್ಕೆ ಕೊಟ್ಟು ಅಂತ ಹೇಳುದು. ಮತ್ತು ವಿಷಯ ಎಂತ ಬೇರೆ ಅಂತೆಲ್ಲ ಹೇಳ್ತಾರೆ ನಮಗೆ ಗೊತ್ತಿಲ್ಲ. ಹಾರೆ ಹೇಳ್ತಾರಲ್ಲ ಇದೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಹಳತ್ತು ಕಾಲದೆಲ್ಲ ಉಂಟು ಐಟಮ್ಸ್. ಇದು ಹಳತ್ತು ಕಾಲದ ತ್ರಾಸು, ಇದರಲ್ಲಿ ತೂಗ್ಲಿಕ್ಕೆಲ್ಲ ಇದಕ್ಕೆ ಕಲ್ಲೆಲ್ಲ ಬರ್ತದೆ. ಹಳತ್ತು ಕಾಲದ ಬೆಟ್ಟಿಗೆ ಇದರೊಳಗೆ ಸುಮಾರು ನಾಣ್ಯ ಎಲ್ಲ ಇತ್ತು ಆಗ. ನೋಡ್ಬೋದು ಹಳತ್ತು ಇದೆಲ್ಲ ತಾಮ್ರದ್ದೆಲ್ಲ ಪಾತ್ರ. ಕೊಟ್ಟು ಹೌದಾಯ್ತಯ್ಯಾ ಮುಟ್ಟೆ ಕಾಣುದು ಮುಟ್ಟೆ ಜಿಂಕ ಅದಾದ ಬಾಲ ಕಾಣುದು. ಮರಗೆಣಸು ಸಿಕ್ಕಿದೆ. ಮರಗೆಣಸು ಸಿಕ್ಕಿದೆ. ಎತ್ತಿ ಹೌದು ನೋಡಿ ಎಷ್ಟು ಜನ, ನೋಡಿ ಎತ್ತಿದ್ರು ಕೆರೆಂಗ್ ಮಸ್ತ್ ಉಂಟು, ಫುಲ್ ಕೆರೆಂಗ್ ನೋಡಿ ಎಕ್ಕಣ ತಿಂದದ್ದು ಅದರಲ್ಲಿ ಸಿಕ್ಕಿದ್ದು ಒಂದೇ. ಎಲ್ಲ ಪೆರ್ಗುಡೆ ಪಾಲಾಗಿದೆ. ನೋಡಿ ಎಷ್ಟು ಜನ, ಇವರಿಗೆ ಅದರಲ್ಲಿ ಸಿಪ್ಪೆ ತಿನ್ಲಿಕ್ಕೆ ಯೋಗ ಇಲ್ಲ. ಇದಕ್ಕೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು. ತೋರಿಸು ಒಮ್ಮೆ ನೋಡು. ನೋಡಿ ಇಲ್ಲಿ ನಮ್ಮ ಸೃಜಾನಿ ಅವರಿಗೆ ಕೆರೆಂಗ್ ಸಿಕ್ಕಿದೆ. ಯಜ್ಞದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕೂಡ ಸಿಕ್ಕಲಿಲ್ಲ. ನೋಡಿ ಎಂತ ಅವಸ್ಥೆ ನೋಡಿ. ವಿಶ್ವಾಸ ಯಾರೋ ನೋಡ್ತಾ ಇದ್ದಾರೆ, ನೋಡ್ಲಿಯಪ್ಪ ನೋಡಿ ಎಂತ ಜನಗಳು ನೋಡಿ. ಇಷ್ಟು ಜನಕ್ಕೆ ಅದು ಒಂದು ಪೀಸ್ ಇಪ್ಪ ಅಲ್ಲ, ಅದು ಇರ್ಲಿಕ್ಕೆ ಅದರಲ್ಲಿ ಇದು ತೊಟ್ಟೆ ಇಲ್ಲ ಅಲ್ಲ, ಮತ್ತೆ ಎಲ್ಲಿ ಇರುದು ಹೋಲ್ ಕೆರೆಂಗಿದ ಉಂದು ಅವು ಕೆರೆಂಗದ ಅವು ಪೂತದೈ ಟಿಪ್ಪ ಅಂತ ಎಲ್ಲ ಇಪ್ಪ ಇಟ್ಟು ಇರ್ಬಹುದು. ಇದೊಂದು ಕೆರೆಂಗಲ್ಲ, ಕೆರೆಂಗಲ್ಲ ಅಂದ, ಕೆರೆಂಗಲ್ಲ ಅಂದ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಣ್ಣ ಒಂದು ಎಂಕ್ಲೇಡ್ ತುಂಬ ಮೂಲ ರೈಡ್ ಆತಂದು ಪೆರ್ಗುಡೆ ರೈಡ್ ಆಗಿದೆ. ನಮ್ಮಕ್ಕಿಂತ ಮುಂಚೆ ಪೆರ್ಗುಡೆ ರೈಡ್ ಮಾಡಿದ್ದಾರೆ. ಏನಿಲ್ಲ, ಏನು ಸಿಗ್ಲಿಕ್ಕಿಲ್ಲ. ನೋಡಿ ಇಲ್ಲ ಖಾಲಿ ಕೊಡ್ಡಿ ಮಾತ್ರ.
ವಿಶ್ವಾಸಿಯವರು ಸತತ ಪ್ರಯತ್ನ ಮಾಡ್ತಿದ್ದಾರೆ ಮರಕೆರಿಂಗಿಗೋಸ್ಕರ. ಮರಕರಿಗೂ ಕೋಲು ಮಾತ್ರ ಸಿಕ್ಕಿದೆ, ಕೋಲು ಸಿಕ್ಕಿದೆ, ಕಂಡೆ ಸಿಗ್ಲಿಲ್ಲ ಇನ್ನು ಸಹ. ಕೆರಂಗಿ ಇಲ್ಲ ಇನ್ನು ಕೂಡ. ಮಧ್ಯಾಹ್ನ ಎತ್ತುದೋಲಿಂದ ಅಪ್ಪಣಕ್ಕಿತ್ತ ಈ ಕೆರಂಗಿಗಿಂತ ಮಧ್ಯಾಹ್ನ ಒಂದು ನಿದ್ದೆ ಆದ್ರೂ ಚಂದ ಆಗ್ತಿತ್ತು. ನಾನು ಇಪ್ಪಂದಿಯ ದಾಲೆಜ್ಜಾಯ್ತು. ಒಂದು ಕಂಡೆ ಸಿಕ್ಕಿದೆ, ಬೇರೆಂತ ಸಿಗ್ಲಿಲ್ಲ. ಎಲ್ಲ ಮರಕೆರೆಂಗನ್ನು ಪೆರ್ಗುಡೆ ತಿಂದು ಎಂತ ಪ್ರಯೋಜನ ಇಲ್ಲ. ಇಷ್ಟು ಜನ ಪ್ರಯತ್ನ ಇಷ್ಟು ಮರಕೆರೆಂಗು ನಮ್ಮ ಪಾಲಿಗೆ ದಕ್ಕಿದೆ. ಉಳಿದ ಮರಕೆರೆಂಗು ಪೆರ್ಗುಡೆಯ ಪಾಲಿಗೆ ಹೋಗಿದೆ. ಪಾಲಿಗೆ ಬಂದದ್ದು ಪೆರಂಗಲಕಾಯಿ. ಇವರು ಸತತ ಸಾಧನೆಯನ್ನು ಮಾಡುತ್ತಿದ್ದಾರೆ. ಮತ್ತೆ ಮತ್ತೆ ಪರಿಶ್ರಮವನ್ನು ತಿಕ್ಕಂದ್ಯಾ ನೋಡಿ, ಪರಿಸರ ಪ್ರೇಮಿ ಹರ್ಷಿತ್ ರೈ ಮಾಣಿ ಇವರ ಸಮಾಜ ಕಾರ್ಯ ಇದು ಅಂತಲ್ಲ, ಸುಮಾರು ಸಮಾಜ ಕಾರ್ಯಗಳನ್ನು ಮಾಡಿದ್ದಾರೆ ಇಲ್ಲಿವರೆಗೆ. ಇವರು ಒಬ್ಬ NCC ಕೆಡೆಟ್ ಕೂಡ ಹೌದು. ತುಂಬಾ ಒಳ್ಳೆಯ ಶ್ರಮಜೀವಿ. ಎಲ್ಲಿ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎಂತಾದ್ರೂ ಒಂದು ಹೋಗ್ತಾ ಇರ್ತಾರೆ. ನೋಡಿ, ಒಂದು ಚಿಕ್ಕ ಬಿಸಿ ಕೆರಂಗಿ ಸಿಕ್ಕಿದೆ. ಕೆರಂಗಿ ಜೀವಿ ಅಂಚ ಬುಡ್ದು ನಮ್ಮನ್ನು ಬಿಟ್ಟು ಎಲ್ಲ ಹಣ್ಣನ್ನು ತಿಂತ ಇದ್ದಾರೆ. ಸೀತಾಫಲ ಯಾನಪ್ಪ ವಿಡಿಯೋನೇ ಅಂತೀಚಿ ಮಾರ್ರೆ. ದೈ ಆಯ್ ನಡ್ಪುನ ಹೇಗೆ ದೈನಿ ಪ್ರೇಮಿ ಕೊಂದ ಪಾಪ ತಿಂದು ಪರಿಹಾರ ನೀವು ಕರ್ತಾರೆ ನಾಡು ತಿಂದ ಪಾಪ ಕೊಂದು ಪರಿಹಾರ ಅಂತ ಪೂರ ಗೆಲ್ಲರಟ್ಟದು ತಿಂದ ಪಾಪ ಕೊಂದು ಪರಿಹಾರ ಅಂತ ಪೂರ ಗೆಲ್ಲರಟ್ಟದು ದಿಲಾನು ಆಯ್ತು ಮಾಂಚ ಕ್ಲೋಸ್ ಆರೆ ಅಡಿಪ್ಪುನೆ ಕ್ಲೀನ್ ಅಡಿಪ್ಪು. ರವಿಮಾಮ ಹೇಗುಂಟು ಸೀತಾಫಲ? ಒಳ್ಳೆ ಉಂಟು. ಒಳ್ಳೆ ಉಂಟಾ? 4 ಬೀಜ ಮಾತ್ರ ಇಡುದು, ಮತ್ತೆ ಅರ್ಧ ಪಕ್ಕಿ ತಿಂದದನ್ನು ನಾವು ಪಕ್ಷಿ ಅಲ್ಲ ಅಣ್ಣ, ಪಕ್ಷಿ ಒಂದು ಕನ್ನಡ ಸರಿ ಮಾತಾಡ್ಬೇಕು. ಪಕ್ಷಿ ಅಲ್ಲ, ಪಕ್ಷಿ. ಪಕ್ಕಿ ತಿಂದದನ್ನು ನಾವು ತಿನ್ನುದು. ನೋಡಿ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ ಇವರು. ನಮ್ಮ ಪ್ರಯತ್ನಕ್ಕೆ ಪಕ್ಕಿ ಮಾತ್ರ ಸಿಕ್ಕಿದೆ. ಇಷ್ಟದಲ್ಲಿ ಪ್ರಯತ್ನ ಮಾಡಿದ ಅವನು ಒಬ್ಬನೇ ಸಿಕ್ಕಿದ್ದು, ಅದನ್ನ ನೆಡೋದು. ನನಗೊಬ್ಬ ಕೃಷಿಕನ ಅಂತ ಸ್ವಲ್ಪ ತೋಟ ಇಲ್ಲದ ಕೃಷಿಕ. ನಡ್ಪು ಜನ ಈ ಎನ್ನ ಮೇಲ್ ಕಡಕ್ಕುನ್ನ ಹೊರಡೆ ಹೊರಡೆ ಅತಂಜಿ ಎಲ್ಲೆ ಗೆಲ್ಲ ನಡಿಯಾ ಯಾರುಂಡು ಗುಂಡಿ ಈತ ಮಲ್ಲೆ ಇಂದು ಪೆರ್ಗುಡೆ ವಾಡ್ನತ ಮಲ್ಲೆ ಗುಂಡಿ ಐತಿದೆ ಆಡಿಗೆ ಬಣ್ಣ ಅಲ್ಲ ಬುಕ್ಕ ಬಾರ್ಪುನ ಪೆರ್ಗುಡೆ ಏನದ ಫುಲ್ ಮಣ್ಣು ಬಾಡ ಆಚೆ ಬರ್ಪುಂಡು ಅವನಿನ್ನ ಪುತ್ತದ ಇದೆಲ್ಲ. ಇಲ್ಲಿಗೆ ನಾವು ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ. ಎಂತ ಇಲ್ಲ, ಹಾಗೆ ಒಂದು 2 ಗಂಟೆ ಸಿಕ್ಕಿದಷ್ಟೇ. ನಾವು ಆ ಗಿಡ ತುಂಬ ದೊಡ್ಡದಿತ್ತು, ಸೊ ನಾವು ತುಂಬ ಮರಗೆಣಸು ಸಿಗ್ಬೋದು ನೆನೆಸಿದ್ದು. ಸೊ ಅಷ್ಟು ನಾವು ಅಂದ್ಕೊಂಡ ರೀತಿಯಲ್ಲಿ ಮರಗೆಣಸು ಅಂತ ಸಿಗಲಿಲ್ಲ. ಸೊ ಹಾಗೆ ಇಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.